ಏನ್ ತಿಂತದೀಯ ಅಯ್ಯನ? ಮಮ್ಮಮ್. ಮಂಜು ಮಮ್ಮಂದು ಇವತ್ತೇನು ವಿಶ್ ಮಾಡು. ಹ್ಯಾಪಿ ಬರ್ತ್ಡೇ. ಏನಿದು? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ಸ್ ಚಾನಲ್. ಸೊ ಇವತ್ತು ಒಂದು ಸ್ಪೆಷಲ್ ಡೇ. ಏನಪ್ಪ ಸ್ಪೆಷಲ್ ಡೇ ಅಂದರೆ ನನ್ನ ತಮ್ಮಂದು ಬರ್ಡೇ, ಮಂಜುದ್ ಬರ್ಡೇ ಇವತ್ತು. ಸೊ ನಿನ್ನೆ ಆ್ಯಕ್ಚುಲಿ ನೈಟ್ ಮಂಜು ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಸಿಂಪಲಾಗಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ದೀವಿ. ಆ ಕ್ಲಿಪ್ನ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಏನೋ ಮಲ್ಕೊಂಬಿಟ್ಟಿದ್ಲು, ಅವಳು ಏನಾದರೂ ಎದ್ದಿದ್ರೆ ಕೇಕ್ ಕಟ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಮಂಜುಗೆ. ಸೊ ಮಲ್ಕೊಂಬಿಟ್ಟಿದ್ಲು, ಎದ್ದೋಳಿಸಿದ್ರೆ ಮತ್ತೆ ನಿದ್ದೆ ಮತ್ತೆ ಡಿಸ್ಟರ್ಬ್ ಆಗುತ್ತೆ ಅಂತ ಅವಳಿಗೆ ಎದ್ದೋಳ್ಸಕ್ಕೆ ಹೋಗಿಲ್ಲ. ಇವಾಗ ಎದ್ದು ರೆಡಿ ಆಗಿದ್ದೀವಿ, ದೇವಸ್ಥಾನಕ್ಕೆ ಹೋಗೋಣ ಅಂತ. ಅವ್ನ ಬರ್ಡೇ ಇದೆ ಅಲ್ವಾ. ಸೊ ಹಾಗಾಗಿ ಅಮ್ಮ ಏನನ್ನು ಕರ್ಕೊಂಡು ಹೋಗಿದ್ದಾರೆ ಬ್ರೇಕ್ಫಾಸ್ಟ್ ಮಾಡ್ಸೋಕ್ಕೆ. ನಾನು ಎದ್ದಿದ ತಕ್ಷಣ ಏನಾಗಿ ಸ್ನಾನ ಮಾಡಿಸ್ದೆ, ನಾನು ಫ್ರೆಶ್ ಅಪ್ ಆದೆ. ನಾನು ಸ್ನಾನ ಮಾಡಿಸಿದ ತಕ್ಷಣ ಅಮ್ಮ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು. ಇವಾಗ ಅವಳಿಗೆ ತಿನ್ಸಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಇವತ್ತು ಏನಪ್ಪ ನಾವು ಬರೋಲ್ಲಿ ಬ್ರೇಕ್ಫಾಸ್ಟ್ ಅಂದರೆ ತಿರ್ಗಾ ಅವಲಕ್ಕಿ. ಕಮೆಂಟ್ ಮಾಡಿ ಯಾವಾಗಲೂ ಹೇಳ್ತಾ ಇರ್ತೀರಾ, ಏನು ನೀವು ಬರೀ ಅವಲಕ್ಕಿನ ಮಾಡೋದು ಅಂತ. ಏನಾಗುತ್ತೆ ನಾನು ವೀಡಿಯೋ ಮಾಡಿದಾಗೆಲ್ಲ ಅವಲಕ್ಕಿ ಇರುತ್ತೆ, ನಾನು ಏನು ಮಾಡಲಿ? ಸೊ ಅದು ಪ್ರಾಬ್ಲಮ್. ನಮ್ಮಮ್ಮ ಅಮ್ಮ ಮಾಡಿರೋದು ಅವಲಕ್ಕಿ. ಸೊ ನಾನು ಮಾಡೋದು ಬೇರೆ ಥರ, ದಪ್ಪ ಅದು ಬರುತ್ತಲ್ಲ ಅದರಿಂದ ಮಾಡ್ತೀನಿ. ಇವರು ತುಂಬ ತೆಳು ಇರುತ್ತಲ್ಲ ಆ ಥರ ಅವಲಕ್ಕಿಯಿಂದ ಮಾಡ್ತಾರೆ. ಸೊ ಏನಾಗಿ ಬ್ರೇಕ್ಫಾಸ್ಟ್ ಮಾಡ್ಸೋಕೆ ಅಮ್ಮ ಕರ್ಕೊಂಡು ಹೋಗಿದ್ದಾರೆ. ಸೊ ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ಮಂಜು ಇನ್ನೂ ಮಲಗಿದೆ ನೋಡಿ, ಬರ್ಡೇ ಬಾಯ್. ಸೊ ಅವನು ಎದ್ದು ರೆಡಿ ಆದಮೇಲೆ ದೇವಸ್ಥಾನಕ್ಕೆ ಹೋಗೋದು. ಎಲ್ಲಿ ಹೋಗೋದು, ಯಾವ ದೇವಸ್ಥಾನ ಅಂತ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನಿನ್ನೆ ಬರ್ಡೇ ಸೆಲೆಬ್ರೇಟ್ ಮಾಡಿರೋ ಕ್ಲಿಪ್ನ ನೋಡ್ಕೊಂಬನ್ನಿ. ಉಲ್ಟಾ ಇಟ್ಟಿಯಾ? ಹ್ಯಾಪಿ ಬರ್ಡೇ ಟು ಯು. ಅದು ಸ್ವಲ್ಪ ಡೇಂಜರ್ ಇರುತ್ತಲ್ಲ. ಮಾಡು. Happy birthday to you. ಕೇಕ್ ತೆಗ್ದೆ ಚಂದಾಗಿರ್ರಿ. ಒಳ್ಳೆ ಏನ್ ಮುಂದೆ ಒಳ್ಳೆ ಜಾಬ್ ಚಂದಾಗಿ ಒಳ್ಳೆ ಜೀವನ ಕಟ್ಕೊಳ್ರಿ. ಈಗ ಏನ್ ತಿಂತಾ ಇದೀಯಾ? ಅನಿಯನ್. ಮತ್ತೆ ಅದ್ರಲ್ಲಿ ಅನಿಯನ್ ಹುಡುಕ್ತಾಳೆ. ಈಗ ಏನ್ ತಿಂತಾ ಇದೀಯಾ? ಹಿಡ್ಕ ಗಟ್ಟಿಗೆ ಹಿಡ್ಕ. ಏನ್ ತಿಂತಾ ಇದೀಯ ಅಯ್ಯನ? ಮಮ್ಮಮ್. ಗುಡ್ ಗರ್ಲ್. ಎಲ್ಲ ಖಾಲಿ ಮಾಡಿ ನೀನೇ. ಏನ್ ಮಾಡ್ತಾ ಇದೀಯಾ? ಏನ್ ತಿಂತೀಯಾ? ಆನಿಯನ್ ತಿನ್ಬೇಡ, ಆನಿಯನ್ ತಿನ್ನ, ಅವಲಕ್ಕಿ ತಿನ್ಬೇಡ ನೀನು. ಬುಕ್ಕು ಪೆನ್ಸಿಲ್ ಹಿಡ್ಕೊಂಡಿದ್ದಾಳೆ. ಓ ಇವಾಗ ಟೀ ಟೈಮ್. ಇದೇನಿಯಾ? ಏನಿದು? ಟೀ. ನಿಂಗೆ ಬೇಕಾ? ಯಾಕೆ? ಸುಡುತ್ತಾ? ನೀನು ಚಿಕ್ಕೋಳಲ್ಲ, ಬೇಬಿ ಅಲ್ಲ ನೀನು. ಯಾವಾಗ ಕುಡಿತೀಯ ಮತ್ತೆ? ಟೈಮ್ ಬಂದಾಗ. ಹೋಗಲಿ ಜುಟ್ಟ ಇಲ್ಲ ಬಿಟ್ಟೋಗ್ತೀವಿ ನೋಡು ನಾವು. ಮಂಜು ಮಾಮ ಹಾಕ್ಬೇಕಾ? ಮಂಜು ಮಾಮಂದು ಇವತ್ತೇನು ವಿಶ್ ಮಾಡು. ವಿಶ್ ಮಾಡು. ಕೈ ಹಿಂಗ್ ಶೇಕ್ ಹ್ಯಾಂಡ್ ಕೊಡೋಗು. ಕೈ ಕೊಟ್ಟು ವಿಶ್ ಮಾಡು. ಓ ಶೇಕ್ ಹ್ಯಾಂಡ್ ಕೊಡು. ರೈಟ್ ಹ್ಯಾಂಡ್ ಹೇಳು. ಏನ್ ಹೇಳ್ಬೇಕು? ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಹೇಳು. ಎಂದು ನೆಕ್ಸ್ಟ್ ಮಂತ್ ಬರ್ಡೇ ಅಲ್ಲ ಅಯ್ಯ? ನಾವು ಕೇಕ್ ಕಟ್ ಮಾಡ್ಬಿಟ್ವಿ. ನಿನ್ನೆ ನೀನ್ ಮಲ್ಕೊಬಿಟ್ಟಿದ್ದೆ,
ಮಾಮ ಹಾಕ್ಬೇಕಂತ ಜೊಟ್ಟು ಮಂಜು ಮಂಜು ಅಂತ ಮಾಮಗ್ ಬರಲ್ಲ ಅಮ್ಮು. ನಾವು ನಿನ್ನೆಕ್ಕೆ ಕಟ್ ಮಾಡಿದ್ವಿ ಎಲ್ಲರೂ, ನೀನು ಮಲ್ಕೊಬಿಟ್ಟಿದ್ದೆ. ನಾವು ಆಲ್ರೆಡಿ ಕಟ್ ಮಾಡಿದ್ವಿ. ನಿಂಗೆ ಆಮೇಲೆ ಮಾಡೋಣ ಮತ್ತೆ ಒಂದು ಏನು ಹೇಳು ಏನು ಹೇಳು ಹೋಗಪ್ಪ. ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ಹಾಕೋದು ನಿಂಗೆ? ಸೊ ದೇವಸ್ಥಾನಕ್ಕೆ ಹೋಗೋಣ ಅಷ್ಟಕ್ಕೆ 12 ಗಂಟೆನೇ ಆಗೋಗ್ಬಿಡ್ತೀಯನ ಮಲ್ಕೊಬಿಟ್ಲು. ಇವಾಗ ರೆಡಿ ಆಗಿದ್ದಾರೆ ಎಲ್ಲರೂ. ಇನ್ನೇನು ಇವಳು ಮಲಗಿದ್ದಾಳೆ, ಇವಳ ಹಂಗೆ ಕರ್ಕೊಂಡು ಹೋಗ್ಬೇಕು. ಕೊನೆಗೂ ಜುಟ್ಟೆ ಹಾಕ್ಸ್ಕೊಂಡಿಲ್ಲ, ಫುಲ್ ಪಾಪ ಕೋಲ್ಡ್ ಆಗ್ಬಿಟ್ಟಿದೆಯಲ್ಲ. ಬರ್ಡೇ ಬಾಯ್ ಕ್ಲೀನ್ ಮಾಡ್ತಿದ್ದಾರೆ ಕಾರ್ನ. ನಾವಿವಾಗ ಹೋಗ್ತಾ ಇರೋ ಟೆಂಪಲ್ ಬಂದು ಶ್ರೀ ಭೋಗನಂದೇಶ್ವರ ಟೆಂಪಲ್. ಸೊ ನಮ್ಮ ಮನೆಯಿಂದ ಈ ಗುಡಿ ಬಂದು 1.5 hour ತೋರಿಸ್ತಾ ಇತ್ತು. ಸೊ ಏನ ಮಲ್ಕೊಳ್ಳೋ ಟೈಮೇ ಆ್ಯಕ್ಚುಲಿ ಅವಾಗ. ಸೊ ಕಾರಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ಲು. ಇನ್ನೇನು ರೀಚ್ ಆಗ್ತಿದ್ದೀವಿ ಗುಡಿ ಅನ್ನೋ ಟೆಂಪಲ್ ಅನ್ನೋ ಟೈಮ್ಗೆ ಮಲ್ಕೊಬಿಟ್ಲು. ಇಲ್ಲಂದಿದ್ರೆ ಇಲ್ಲಿ ಎದ್ದು ಓಡಾಡ್ಕೊಂಡು ಆಟ ಆಡ್ತಾ ಇದ್ಲು. ಸರಿ ನಿದ್ದೆ ಆಗಲಿ ಅಂತ ನಾವು ಸುಮ್ಮನೆ ಆಗಿಬಿಟ್ವಿ. ಸೊ ಫೈನಲಿ ರೀಚ್ ಆಗಿದ್ದೀವಿ. ಕಾರಲ್ಲೆಲ್ಲ ಎದ್ದಿದ್ದು ಇನ್ನೇನು ಹತ್ರ ಬಂದಾಗ ಮಲ್ಕೊಂಡ. ನಡ್ರಿ ಹೋಗೋಣ, ಅಲ್ಲೆಲ್ಲ ಕೋತಿ. ಚಪ್ಪಲ್ ಬಿಡೋಕೆ 40 ರೂಪಾಯಿ ಅಂತೆ. ಅಲ್ಲಿ ಹೋಗೋಣ ಅಂತಿದ್ದ. ಈ ಫಸ್ಟ್ ವೀರಭದ್ರ ಸ್ವಾಮಿ ಟೆಂಪಲ್ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾವು ಹೋಗಿದ್ದ ದಿನ ಫುಲ್ಲು ಏನು ಬಿಸಿಲೇ ಇರಲಿಲ್ಲ, ಒಂಥರ ತಣ್ಣಗಿತ್ತು. ನಂಗಂತೂ ಅದು ಇದ್ರ ಒಳಗಡೆ ಹೋದ್ರೆ ಇನ್ನೂ ಚಳಿ ಆಗ್ತಾಯಿತ್ತು. ಸೊ ಚೆನ್ನಾಗಿತ್ತು. ಆಮೇಲೆ ಅನಿಸ್ತು ಏನಾಗೆ ಒಂದು ಸ್ವೆಟರ್ ಇಟ್ಕೊಂಬಂದಿದ್ರೆ ಚೆನ್ನಾಗಿರ್ತಾಯಿತ್ತಲ್ಲ ಅಂತ. ಆಮೇಲೆ ಇಲ್ಲಿ ಇದೇನು ಕಲ್ಯಾಣಿ ಎಲ್ಲ ಇದೆ ಅಂತ ಹೇಳಿ ಫೋಟೋಸ್ ಎಲ್ಲ ನೋಡಿದ್ದೆ. ಬಟ್ ಅದು ಕ್ಲೋಸ್ ಮಾಡಿದ್ರು, ಏನಕ್ಕೋ ಗೊತ್ತಿಲ್ಲ, ಅಲೋ ಇರಲಿಲ್ಲ ಅಂತೆ. ಅಯ್ಯನ ಅಂತೂ ಫುಲ್ಲು ಟೆಂಪಲ್ ಮುಗಿಸ್ಕೊಂಡು ಆಚೆ ಹೋಗೋವರೆಗೂ ಮಲ್ಕೊಂಡೇ ಇದ್ಲು. ಇನ್ನೇನು ರಿಟರ್ನ್ ಹೋಗ್ತಾ ಇದ್ದೀವಿ ಅನ್ನೋ ಟೈಮಲ್ಲೇ ಎದ್ಲು. ಎಲ್ಲಿ ಬಂದೀವಿ? ಅಲ್ಲೆಲ್ಲ ಎಷ್ಟೊಂದು ಕೋತಿ ಇತ್ತು ಗೊತ್ತಾ? ನೀನು ಮಲ್ಕೊಂಬಿಟ್ಟು ನೀನು ಮಲ್ಗ್ಬಿಟ್ಟಿದ್ದೆ ಆವಾಗಲೇ. ಎಷ್ಟೊಂದು ಮಂಕಿ ಇತ್ತು. ಮತ್ತೆ ಕಾರಲ್ಲಿ ಮುಖವಂತಿ ಎದ್ದಿದ ತಕ್ಷಣ ಫುಲ್ ಆ್ಯಕ್ಟಿವ್ ಆಗಿಬಿಟ್ಲು. ನಾನು ಮಂಕಿ ಇದೆ ಅಲ್ಲೆಲ್ಲ, ನೀನು ಮಲ್ಕೊಂಬಿಟ್ಟಿದೆ ನೋಡಿಲ್ಲ ಅಂತ ಹೇಳಿದ ತಕ್ಷಣ ಸಡನ್ನಾಗಿ ಅವಳ ಎಕ್ಸ್ಪ್ರೆಷನ್ ನೋಡಬೇಕಿತ್ತು. ಎಷ್ಟು ನಿದ್ದೆ ಎಷ್ಟು ಬೇಗ ಹೋಗ್ಬಿಡುತ್ತೆ ಅಂದರೆ ನೋಡಬೇಕು, ಅಷ್ಟು ಆ್ಯಕ್ಟಿವ್. ಅವಳಿಗಂತೂ ಇದು ಓಪನ್ ಪ್ಲೇಸ್ ಈ ಥರದಂತೂ ಫುಲ್ ಖುಷಿ ಆಗ್ಬಿಟ್ಟಿತ್ತು. ಎಷ್ಟೊತ್ತವರೆಗೂ ಆಟ ಆಡ್ಕೊಂಡಿದ್ಲು. ಜನ ಅಷ್ಟೊಂದು ಇರಲಿಲ್ಲ. ನಾವು ವೀಕ್ ಡೇಸಲ್ಲಿ ಬಂದಿದ್ದಲ್ವಾ, ಮೇ ಬಿ ವೀಕೆಂಡಲ್ಲಿ ಜನ ಇರ್ತಾರೆ ಅನ್ನೋ ಗೊತ್ತಿಲ್ಲ. ಬಟ್ ಅಷ್ಟೊಂದು ಜನ ಇರಲಿಲ್ಲ, ಶಾಂತವಾಗಿತ್ತು, ಚೆನ್ನಾಗಿತ್ತು. ಈ ಕಡೆ ಅಜ್ಜಿ ಕೊಡು, ಫ್ಲೈಂಗ್ ಕಿಸ್ ಕೊಡು ಪಪ್ಪಿ. ಅಜ್ಜಿ ಬಾಯ್ ಮಾಡು. ಹೆಸ್ರೇನು ಹೇಳು? ಹೆಸರು ಅಯ್ಯೋ ಅಯ್ಯೋ, ಕೂದಲು ಸರಿ ಮಾಡ್ಕೊಳ್ಳೋ. ಅವಳಿಗೆ ಫುಲ್ ಕೂದಲು ಅಡ್ಡ ಬರ್ತಾಯಿತ್ತು, ಹಂಗೆ ಸರಿ ಮಾಡ್ಕೊತಾನೆ ಇದ್ಲು. ಇನ್ನೇನು ಬರ್ಡೇ ಬಂತಲ್ವ, ಬರ್ಡೇ ಆಗಿದ ತಕ್ಷಣ 2 years ಕಂಪ್ಲೀಟ್ ಆಗುತ್ತೆ. ಆಮೇಲೆ 3 yearsಗೆ ಇರ್ತಾಳಲ್ವ, ಆವಾಗ ಅಂದ್ಕೊಂಡಿದ್ದೀವಿ ಓಕೆ ಕೂದಲು ಮುಡಿ ಕೊಡೋಣ ಅಂತ ಮನೆ ದೇವ್ರ ಕಡೆ ಹೋಗಿ. ಸೊ ಗೊತ್ತಿಲ್ಲ ಆಮೇಲೆ ಹೆಂಗೆ ಕಾಣ್ತಾಳೋ ಮುಡಿ ಕೊಟ್ಟ ಮೇಲೆ ಅಂತ. ಅಯ್ಯೋ ಬಾಯ್ಲಿ, ಅಯ್ಯೋ ಏನು ಹಂಗೆ ಓಡಾಡಕತ್ತಿ ಫುಲ್ ರೌಂಡಿಂಗ್ಸ್.
ಫುಲ್ ರೌಂಡಿಂಗ್ ಸಿಯು ಅವಳು ಫುಲ್ ಓಡಾಡ್ಕೊಂಡಿದ್ಲು, ಕೈಗೆ ಸಿಗ್ತಾ ಇರಲಿಲ್ಲ, ಹಂಗೆ ಸುತ್ತೋದು ರೌಂಡ್ ಹೊಡಿಯೋದೆಲ್ಲ ಮಾಡ್ತಾಯಿದ್ಲು. ಅವಳ ಜೊತೆ ನಾನು ಚೆನ್ನಾಗಿದೆ ಇಲ್ಲೊಂದು ಸ್ವಲ್ಪ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಎಷ್ಟು ಅನ್ಕೋತಾ ಇದ್ದೆ. ಅವಳು ಹಿಡ್ಕೊಳ್ಳೋದೇ ಕಷ್ಟ. ಏನೋ ಅವಳ ಮೂಡ್ ಡಿಪೆಂಡ್ಸ್, ಯಾವಾಗ ಬಂದು ಸೈಲೆಂಟಾಗಿ ಕೂತ್ಕೊಂತಳು, ಯಾವಾಗ ಬಾ ಮಾಮ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಒಂದೊಂದ್ಸರಿ ಹಗ್ ಮಾಡ್ಕೊಂಡೆಲ್ಲ ಫೋಟೋ ತೆಗೆಸ್ಕೋತಾಳೆ. ಒಂದೊಂದ್ಸರಿ ಬರೋದೇ ಇಲ್ಲ. ಎಷ್ಟು ಸರ್ಕಸ್ ಮಾಡ್ಬೇಕು ತೆಗೆಸ್ಕೋಬೇಕಂತ. ಇವಾಗ ಯಾಕೋ ಪರವಾಗಿಲ್ಲ, ಒಂದು ಸ್ವಲ್ಪ ಸುಮ್ಮನೆ ಇದ್ದಾಳೆ. ಫೋಟೋ ತೆಗೆಸ್ಕೊತೀನಿ. ಅವಳ ಜೊತೆ ಏನು ಗೊತ್ತಾ, ನಾನೇ ವ್ಲಾಗ್ ಮಾಡಿಬಿಡ್ತೀನಲ್ವಾ, ಎಷ್ಟೊಂದು ಸರಿ ನಂದು ಅವಳ ಜೊತೆನೇ ಇರೋದಿಲ್ಲ ಫೋಟೋಸು ವೀಡಿಯೋಸ್ ಏನೇ ಆಗಲಿ. ಜಾಸ್ತಿ ನಾನೇ ಮಾಡೋದ್ರಿಂದ ನಾನೇ ಮಿಸ್ ಆಗಿಬಿಟ್ಟಿರ್ತೀನಿ ಇವಳ ಜೊತೆ. ಅದೆಲ್ಲ ಮೆಮೊರೀಸ್ ಅಲ್ಲ. ಸೊ ಆದಷ್ಟು ನಾನು ಕ್ಯಾಪ್ಚರ್ ಮಾಡ್ಕೋಬೇಕು ಅವಳ ಜೊತೆ ಅಂತ ಎಷ್ಟು ಟ್ರೈ ಮಾಡ್ತೀನಿ, ಬರೋದೇ ಇಲ್ಲ ಅವಳು ಫೋಟೋಗೆ. ಸೊ ಹಂಗೂ ಹಿಂಗೂ ನಮ್ಮ ತಮ್ಮ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ವೀಡಿಯೋಸ್ ಎಲ್ಲ ಫೋಟೋಸ್ ಎಲ್ಲ ತೆಕ್ಕೊಟ್ಟಿದ್ದಾನೆ. ಸೊ ನಾನು ಅವಳಿಗೆ ವಾಟರ್ ಬಾಟಲ್ ಕೂಡ ತೊಗೊಂಬಂದಿದ್ದೆ. ಇವಾಗ ಚಳಿ ಜಾಸ್ತಿ ಇದೆಯಲ್ಲ, ಸೊ ಫ್ಲಾಸ್ಕಲ್ಲಿ ಸ್ವಲ್ಪ ಬಿಸಿ ನೀರು ಬಾಯ್ಲ್ ತೊಗೊಂಬಂದಿದ್ದೀನಿ ಚಳಿಗೆ. ಮತ್ತು ಆಲ್ರೆಡಿ ಕೋಲ್ಡ್ ಆಗಿದೆ, ನನಗೂ ಕೂಡ ಕೋಲ್ಡ್ ಆಗಿದೆ. ಸೊ ಅದಕ್ಕೆ ಈ ಥರ ವಾಟ್ರ್ ತೊಗೊಂಬಂದಿದ್ದೀನಿ. ಆಮೇಲೆ ಅನಿಸ್ತು ಏನು ಗೊತ್ತಾ, ಇಲ್ಲೆಲ್ಲ ಆರಾಮಾಗಿ ಪ್ರಸಾದ ಕೊಡ್ತಾಯಿದ್ರು. ನಾವು ಇನ್ನೇನು ಬರೋ ಟೈಮ್ಗೆ ಕ್ಲೋಸ್ ಆಗಿಬಿಟ್ಟಿತ್ತು. ಆಮೇಲೆ ಅನಿಸ್ತು ಈ ಥರ ಏನಾದರೂ ಮನೆಯಿಂದನೇ ಊಟ ಎಲ್ಲ ಕಟ್ಕೊಂಬಂದಿದ್ರೆ ಆರಾಮಾಗಿ ಒಳ್ಳೊಳ್ಳೆ ಪ್ಲೇಸ್ ಎಲ್ಲ ಇದೆ, ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದಿತ್ತಲ್ಲ ಅಂತ ಅನಿಸ್ತು. ಆಮೇಲೆ ಹೋಯ್ತು. ಏನದು? ಪಿಜನ್ ಬರ್ಡ್. ಬೇಗ ಹೋಗು, ಬೇಗ ಹೋಗು. ಬಾ, ಹೋಯ್ತು ಬಾ. ಬಾಮು ಬೇಗ ಬಾ. ಬಾ ಬಾ ಬಾ. ನಿನ್ನೆ ನೋಡುತ್ತೆ ನೋಡಿ. ಅಲ್ಲ ನಿನ್ನೆ ನೋಡಕತ್ತಿ ಬಾ. ಬರಲ್ಲ ಬರಲ್ಲ ಬಾ. ಬೋಬೋ ಬಂತು ನೋಡಲ್ಲಿ. ಬಾಯಿ, ನಾವು ಹೋಗ್ತೀವಿ ಸಾಕು. ನಿನ್ನೆ ನೋಡ್ತಾ ಇತ್ತಾ? ಬಾ. ನಿನ್ನೆ ನೋಡತ್ತಿತ್ತು, ಮೇಲೆ ಹೋಯ್ತು, ಅಲ್ಲೇ ಕುತ್ಕೊಂಡೈತದು ಪಿಜನ್. ಮಾತಾಡ್ತೀಯ? ಮೈಕ್ ಕೊಟ್ಬಿಟ್ಟು ಮಾತಾಡೋದು. ಹೌದು, ಅದೊಂದು ಮಾಡಬೇಕು ಅಲ್ಲ, ಮೈಕ್ ಆಗಿ ಬಿಟ್ಟು ಬಿಡ್ಬೇಕು. ಹಾಕಿ ಬಿಟ್ಬಿಡ್ಬೇಕು, ಗೊತ್ತಲ್ಲ ನಂಗೆ. ಹಾಲು ಕುಡಿಯಲ್ಲ. ನಿನ್ ಚಪ್ಪಲ್ ಕಾರಲ್ಲಿದೆ ನಡಿ. ನಂಗೆ ಗೊತ್ತಿತ್ತ ಕಡೆ ನೋಡಿ ಅವಳಂಗೆ ರಿಯಾಕ್ಷನ್ ಮಾಡ್ತಾಳಂತ. You? ಶುದ್ಧ ಸಸ್ಯಾಹಾರಿ ಸಿಂಚನ. ಬಾಯು ಸುಡುತ್ತೆ ಬಬ್ಲು. ಬಿಸಿ ಬಿಸಿ ಆಗ್ತಾರೆ ಇರು ಬಬ್ಲು. ಅಲ್ಲಿ ಬೀಳಿಸಿದೆ ಗಟ್ಟಿ ಗಿಡಕ. ನೀರು ಬರೋದು
ತಿಂತಿದೆ ಮಗು ತಿಂತಿದೆ ನಿಮಗೆ ಆಯ್ತಾ ತಿನ್ನಿಸ್ಲಾ ಗೋಬಿನ ಇವು ಸೊ ಊಟಕ್ಕೆ ಗೋಬಿ ಮತ್ತು ಚಪಾತಿ ಕರಿ ಬಿರಿಯಾನಿ ಎಲ್ಲ ತೊಗೊಂಡಿದ್ವಿ. ಚಪಾತಿ ರೆಕಾರ್ಡ್ ಮಾಡೋಕ್ಕೆ ಕರಿ ಇದೆಲ್ಲ ಮಿಸ್ ಆಗಿಬಿಡ್ತು. ಅದಾದಮೇಲೆ ಅಮ್ಮ ಅವ್ರಿಗೆ ಸ್ವಲ್ಪ ವೈಟ್ ರೈಸ್ ಕೇಳಿದರು. ನಾರ್ಮಲ್ ರೈಸ್ ಮತ್ತು ಮಜ್ಜಿಗೆ ಇರುತ್ತಲ್ಲ ಅದು ಕೊಟ್ಟರೆ ತಿಂತಾಳೆ ಏನೋ, ಇಲ್ಲಾಂದರೆ ಖಾರ ಆಗಿಬಿಡುತ್ತೆ ಅಂತ. ಸೊ ಕೇಳಿದ ತಕ್ಷಣ ಒಂದು ಬಟ್ಲಲ್ಲಿ ಕೊಟ್ಟರು, ಆರಾಮಾಗಿ ಅವಳಿಗೆ ತಿನ್ನಿಸಿದ್ವಿ. ಅದಾದಮೇಲೆ ಅಮ್ಮ ಮತ್ತು ಮಂಜು ಐಸ್ ಕ್ರೀಮ್ ತೊಗೊಂಡಿದ್ರು. ನಾನು ಕೋಲ್ಡ್ ಆಗಿದೆ ಅಂತ ನಾನು ತೊಗೊಂಡಿಲ್ಲ. ಇವು ಐಸ್ ಕ್ರೀಮ್ ತಿಂತೀಯಾ? ನೋ, ತಿನ್ನಬಾರ್ದು. ತಿಂದರೆ ಏನಾಗುತ್ತೆ? ತಿಂದ್ರೆ ಏನಾಗುತ್ತೆ ಹೇಳು? ನಗಡಿ ಆಗುತ್ತಲ್ಲ, ಆವಾಗಲೇ ಬೇಡ ಅಂದಲ್ಲ. ತಿಂದ್ರೆ ಏನಾಗುತ್ತೆ ಹೇಳು? ನೊಣ ಓಡಿಸ್ತಿದ್ಯಾ? ಎಲ್ಲಿದಾವ್ ನೊಣ? ಎಲ್ಲಿದಾವ್ ನೊಣ? ಗಸಗಸೆ. ಗಸಗಸೆ ಇದು, ಅಲ್ಲಿ ಗಸಗಸೆ. ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ಇಲ್ಲಿವರೆಗೂ ಬಂದಿದ್ವಲ್ಲ ಆ ಥರನೇ ತೋರಿಸ್ತಾ ಇತ್ತು ನಂದಿ ಬೆಟ್ಟ. ಸರಿ ಅಮ್ಮನೂ ನೋಡಿಲ್ಲ, ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು. ಸೊ ಊಟ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ. ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಏನಂದ್ರೆ ಡ್ರೆಸ್ ಚೇಂಜ್, ಫುಲ್ ಚಳಿ ಇರುತ್ತೆ ನಂದಿ ಬೆಟ್ಟ. ಸೊ ನಾವಿವಾಗ ಬಂದಿದ್ದೀವಿ ನಂದಿ ಹಿಲ್ಸ್, ಮಂಜು ಬೋರ್ಡೆ ದಿನ. ಪರವಾಗಿಲ್ಲ, ಜನ ಅಷ್ಟಿಲ್ಲ ಅಲ್ಲ. ವೀಕೆಂಡ್ ಬಂದರೆ ಮುಗೀತು. ಹುಷಾರು, ಅವಳಿಗೆ ಅದು ಸಾಕ್ಸ್ ಹಾಕೊಂಡು ಹಾಕೊಳಕ್. ಬಾ ಗ್ರಿಪ್ ಸಿಗ್ತಿಲ್ಲ ಅವಳಿಗೆ, ಶೂಸ್ ಇರಬೇಕಿತ್ತು. ಹೆಂಗ್ ಕಾಣ್ತಿದಿ? ಎಷ್ಟು ಮಂಜು ಒಂದು ಟಿಕೆಟ್? ಒಬ್ಬರಿಗೆ 20. ಕಿವಿ ಯಾಕೆ ಮುಚ್ಕೊಂಡಿದ್ಯಾ? ಪಾರ್ಕಿಂಗಿಗೆ ಸೇರಿ ಪಾರ್ಕಿಂಗ್ 60 ಮತ್ತೆ ಪರ್ ಹೆಡ್ 20. ಕಿವಿ ಯಾಕೆ ಮುಚ್ಕೊಂಡಿದ್ಯಾ? ಗಾಲಿನಾ? ಸೊ ಇಲ್ಲಿ ರೀಚ್ ಆದ್ವಿ. ಅದಾದಮೇಲೆ ನಡ್ಕೊಂಡು ಹೋಗೋದು ತುಂಬ ಆಗುತ್ತೆ, ಏನನ್ನು ಕರ್ಕೊಂಡು ಅಂತ ಇಲ್ಲಿ ಬಸ್ ಇತ್ತು. ಸೊ ಇದ್ರಲ್ಲಿ ಹೋಗೋಣ ಅಂತ ಬರ್ತಾ ಇದ್ದೀವಿ. ಒಬ್ಬರಿಗೆ 25 ರೂಪೀಸ್ ತೊಗೊಂಡ್ರು. ಫುಲ್ ಚಳಿ ಇತ್ತು. ನಾವು ಬೇರೆ ಸಾಯಂಕಾಲ ಹೋಗಿದ್ದು, ಒಂಥರ ತಣ್ಣು ಗಾಳಿ. ಅಮ್ಮ ಅದಂತಿದ್ರು ಆಷಾಢ ಗಾಳಿ ಇದು ಅಂತ. ಸರಿ ಅಂದ್ಬಿಟ್ಟು ಏನಾಗೆಲ್ಲ ಕಿವಿಗೆಲ್ಲ ಕಟ್ಟಿ ಪ್ಯಾಕ್ ಮಾಡಿದ್ದೀವಿ. ಸೊ ಇದೇ ಬಸ್ಸಲ್ಲಿ 1 ವೇ ಅಷ್ಟೇ ಇರೋದು. 1 ವೇ ಕರ್ಕೊಂಬಂದು ಬಿಡ್ತಾರೆ, ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕು. ಕೋತಿ ನೋಡಲ್ಲಿ, ಈ ಕೋತಿ ನೋಡ್ದ ಅಯ್ಯ? ಅಯ್ಯೋ ಅದು ನೋಡಿ ಹೆಂಗ್ ತೋರ್ಸ್ಕೊಂತದ, ಬಗ್ಗಿ ಇಲ್ಲಿ ತೋರ್ಸು, ಅಲ್ಲಿ ತೋರ್ಸು ಅಂತ ಕೆರಿ. ನೋಡ್ರೆ ನಮ್ಮಮ್ಮ ಏನ ನನಗೆ ಮಸಾಜ್ ಮಾಡ್ತಿದ್ಲಲ್ಲ ಹಂಗೆ. ನೋಡ್ದ ಕೋತಿ ಅವ್ರ ಅಮ್ಮಗ್ ಮಸಾಜ್ ಮಾಡ್ತೈತೆ, ಸಣ್ಣ ಕೋತಿ. ಕಿವಿ ನೋಡಿ ಅವಳಿ ಮುಚ್ಕೊಳ್ಳೋದು ಪಾಪಕ್ಕೆ. ಸೊ ಅಲ್ಲಿ ಎಷ್ಟೊಂದು ಕೋತಿಗಳಿತ್ತು. ನಾವು ಸರಿ ಅಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ವಿ. ಅಲ್ಲಿ ಒಬ್ಬರು ಬ್ಯಾಗ್ ಹಾಕ್ಕೊಂಡು ನಿಂತ್ಕೊಂಡಿದ್ದಾರೆ, ಎಲ್ಲೋ ನೋಡ್ತಾ ಇದ್ರು. ಅವ್ರು ಬ್ಯಾಗ್ ಹಾಕ್ಕೊಂಡು ನಿಂತ್ಕೊಂಡಿದ್ದಾರೆ. ಅದು ಕೋತಿ ಮಂಕಿ ಎಷ್ಟು ಕ್ಯೂಟಾಗಿ ಬಂದು ಜಿಪ್ ಓಪನ್ ಮಾಡ್ತಿದ್ದೆ ಬ್ಯಾಗ್ದು. ಅವ್ರು ನೋಡೇ ಇಲ್ಲ. ನಮಗಂತೂ ಫುಲ್ ನಗು ಬಂದಿತ್ತು. ಸಡನ್ನಾಗಿ ನೋಡಿ ಹೆಂಗಿರಬಾರ್ದು ಅವ್ರ ರಿಯಾಕ್ಷನ್ ಅಂದರೆ ಫುಲ್ ಜೋರಾಗಿ ಕಿರ್ಚ್ಬಿಟ್ರು. ನಾನಾಗಿದ್ರೆ ಕಿರ್ಚ್ಕೊಂಡು ಓಡೋಗ್ಬಿಡ್ತಿದ್ದೇನು. ನಗು ಬಂದಿತ್ತು. ಬಟ್ ಅದಕ್ಕೆ ಎಷ್ಟು ಕ್ಯೂಟ್ ನೋಡಿ, ಎಲ್ಲ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಜಿಪ್ ಓಪನ್ ಮಾಡ್ತಾ ಇತ್ತು ಬ್ಯಾಗ್ದು ಅಂತ. ನಂದಿ ಬೆಟ್ಟಕ್ಕೆ ಹೋಗ್ತೀವಿ ಅಂತ ಗೊತ್ತಿದ್ರೆ ನಾನು ಅವಳಿಗೆ
ಸ್ವೆಟರ್ ಮತ್ತು ಕ್ಯಾಪ್ ಎಲ್ಲ ತೊಗೊಂಬರ್ಬೋದಿತ್ತು, ಶೂಸ್ ಎಲ್ಲ ಹಾಕ್ಸ್ಕೊಂಡು. ಬಟ್ ಇದು ಅನ್ಎಕ್ಸ್ಪೆಕ್ಟೆಡ್. ನಾವು ಏನೋ ಅನ್ಕೊಬಂದ್ವಿ, ದೇವಸ್ಥಾನಕ್ಕೆ ಹೋಗಿ ಬರೋಣ ಮಂಜು ಬರ್ಡೇ ದಿನ ಅಂತ ಅನ್ಕೊಂಬಂದ್ವಿ. ನಂದಿ ಬೆಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ. ತುಂಬಾ ಗಾಳಿ ಇತ್ತು. ಯಪ್ಪ, ಅಮ್ಮ ದುಪ್ಪಟ ಇದ್ದಿದ್ದಕ್ಕೆ ಒಳ್ಳೇದಾಯಿತು ಅವ್ರಿಗೆ. ಅದನ್ನೇ ಹಾಕಿ ಹೆಂಗೋ ಅಡ್ಜಸ್ಟ್ ಮಾಡಿದ್ದು. ತುಂಬ ಗಾಳಿಗೆ ಮತ್ತೆ ಇದಾಗ್ಬಿಡ್ತು. ನಂಗೆ ಆಲ್ರೆಡಿ ಕೋಲ್ಡ್ ಇದೆ, ಇನ್ನೂ ಮತ್ತೆ ಇವತ್ತು ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡು ಫುಲ್ ಭಯ ಆಗ್ಬಿಟ್ಟಿತ್ತು. ನನಗೆ ಬಂದರೆ ಓಕೆ, ಏನಾಗಿ ಬಂದುಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಜೇಜಿ ಮಾಡ್ದಾ ಮಾಡು. 100 ವರ್ಷದ ವ್ಯಾಸರಾಯರ ದಕ್ಷಿಣಮುಖಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಜೇಜಿ ಮಾಡ್ದಾ? ಸಣ್ಣ ಸ್ಟೆಪ್. ಯಪ್ಪ, ಅಲ್ಲಿರೋದು ಸಣ್ಣ ಸ್ಟೆಪ್. ಜೈ ಹನುಮಾನ್ ಹೇಳು. ಜೈ ಹನುಮಾನ್ ಹೇಳು. ಹೇಳಲ್ಲ. ಎಷ್ಟು ಚೆನ್ನಾಗಿ ತಣ್ಣಗಿದೆ ನೋಡಿ ಇಷ್ಟರಲ್ಲೇ. ಅಮ್ಮ ಕಾಟನ್ ಇಸ್ಕೊಂಬರಕ್ಕೆ ಹೋಗ್ಯಾರ ಕಿವಿ ಗಿಡ ಕಿಯಾನಾಗೆ. ಸಿಕ್ತು. ಅಲ್ಲಿ ಹೋಟೆಲಾಗೂ ಅನ್ನ ಇಸ್ಕೊಂಡು ಒಳ್ಳೆ ಕೆಲಸ ಮಾಡಿದ್ವಿ. ಕಾಟನ್ ಏನಾಗಿ ಫುಲ್ ಚಳಿ ಇದೆ. ಯಾಕೆ ಜೋತ್ ಬಿದ್ದಿ? ಅಷ್ಟು ದೊಡ್ಡದು ಯಾರು ಮಾಡು, ಇದೆಲ್ಲ ಬಿದ್ದೋಗ್ತದೆ. ಬಾ. ಯಪ್ಪ, ಏನ್ ಗಾಳಿ! ಬರೀ ನಿಮಗೆ ಗಾಳಿ ಸೌಂಡೇ ಕೇಳಿಬಿಡುತ್ತೆ. ನಾನು ಹಂಗೆ ಬಿಟ್ಬಿಟ್ರೆ ಎಷ್ಟು ಗಾಳಿ, ನಿಜವಾಗ್ಲೂ ನಾವು ಇಷ್ಟು ಗಾಳಿ ಇರುತ್ತಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಏನೋ ಓಕೆ ಈವ್ನಿಂಗ್ ತಣ್ಣಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಗಾಳಿಗೆ ಫುಲ್ ಇದು ಏನು ಮಾತಾಡೋಕ್ಕೆ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಎಲ್ಲ ಗಾಳಿ ಇತ್ತು. ಅದು ಬೇರೆ ಅಮ್ಮ ಅಲ್ಲಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಪೂಜಾರ ಹತ್ರ ಕಾಟನ್ ಇಸ್ಕೊಂಬಂದಿದ್ದು ನಿಜ ಒಳ್ಳೆ ಕೆಲಸ ಆಯಿತು. ನಾನು ಕೂಡ ಇಟ್ಕೊಬಿಟ್ಟಿದ್ದೆ, ಈಯನ ಕೂಡ ಇಟ್ಕೊಂಡಿದ್ಲು. ಅದು ಇಟ್ಕೊಂಡಿದ್ದಕ್ಕೆ ಎಷ್ಟೋ ಬೆಟರ್ ಅನಿಸ್ತು. ಇಲ್ಲ ಅಂದಿದ್ರೆ ಏನು ಕತೆ ಇರ್ತಿತ್ತೋ ಗೊತ್ತಿಲ್ಲ. ಈಯನಾಗ ಒಂದು ಇಟ್ಟಿದ್ದೆ ಬಿದ್ದೋಗ್ಬಿಟ್ಟಿತ್ತು. ಹಾಗೆ ಸೇಫ್ಟಿಗೆ ಇನ್ನೂ ಸ್ವಲ್ಪ ಎತ್ತಿಟ್ಕೊಂಡಿದ್ವಿ. ಅದು ಕೂಡ ಮತ್ತೆ ಇಟ್ಟಿದ್ದೀವಿ. ಅವಳು ಫುಲ್ ಹಿಡ್ಕೊಂಡು ಮಲ್ಕೊಂಬಿಟ್ಟಿದ್ಲು ಮಂಜುನ. ಸೊ ಜಾಸ್ತಿ ಹೊತ್ತು ಏನಿರಲಿಲ್ಲ, ಒಂದು 5 ನಿಮಿಷ ಸರಿ ಗಾಳಿ ಜಾಸ್ತಿ ಇತ್ತಾರೆ ಅಂದ್ಬಿಟ್ಟು ಕೆಳಗಡೆ ಈ ಕಡೆ ಬಂದಿದ್ದೀವಿ. ಇಲ್ಲೂ ತುಂಬಾ ಚೆನ್ನಾಗಿತ್ತು ವ್ಯೂ ಮಾತ್ರ ಇಲ್ಲಿ. ಆ ಕಡೆ ಬಾ. ಕೈ ಬಿಡು ಭಯ.
ಜಾರ ಬಂಡಿ ಹುಡುಕ್ತಿದ್ದಾಳ. ಇಲ್ಲಿದೆ ಜಾರ ಬಂಡಿ, ಅಲ್ಲೈತೆ ನೋಡಿ. ಅಪ್ಪು ಏನು ಹುಡುಕ್ತಾ ಇದೆ ಇಷ್ಟೊತ್ತು ನೀನು? ಅಲ್ಲೆಲ್ಲಿದೆ? ಅಲ್ಲಿದೆ ತಾನೆ, ಅಲ್ಲಿದೆ. ನೀನ್ ಎಲ್ಲೋಗಿದ್ದೆ ಹುಡ್ಕಕ್ಕೆ? ಅಲ್ಲೋಗ್ಬಿಟ್ಟಿದ್ದ? ಎರಡು ಕಡೆ ಇಲ್ಲ, ಎರಡು ಕಡೆ ಇಲ್ಲ, ಇಲ್ಲ ಇಲ್ಲಿರುತ್ತೆ. ಈಗ ಯಾಕೆ ಈಗ ಇದು ಬಜ್ಜು ಹಿಡ್ಕೋ. ನಗ್ತಾರೆ ನನಗ. ಬಜ್ಜು ಹಿಡ್ಕೋ, ವ್ಯೂ ಪಾಯಿಂಟ್ ಆ ಕಡೆ ಫುಡ್ ಕೋರ್ಟ್. ಟಿಪ್ಪು ಸುಲ್ತಾನಿಂದ ಟಿಪ್ಪು ಡ್ರಾಪ್ ಇವಾಗ ಬಿತ್ತ ಹೊಡೆದೋಯ್ತಾ? ಎಷ್ಟು ಮಾವಿನಕಾಯಿಗಳು! ಇಲ್ಲೆಲ್ಲ ಅವೇ ಬಿದ್ದಾವ. ಇದು ಚೆನ್ನಾಗೈತಮ್ಮ, ಏನಾಗಿಲ್ಲ. ಸೊ ಅಲ್ಲಿದ್ದ ರಿಟರ್ನ್ ಓಡ್ಬಿಟ್ವಿ ಬೇಗ, ಯಾಕಂದರೆ ತುಂಬ ಚಳಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನನಗಂತೂ ಟೀ ಕುಡಿಬೇಕಂತ ಭಾಳ ಅನಿಸ್ತಿತ್ತು. ಎಷ್ಟು ಚಹಾ ಹುಡುಕಿದ್ವಿ. ನಮ್ಮ ತಮ್ಮ ಹೇಳ್ತಾ ಮೇಲೆ ಹೋದರೆ ಸಿಗುತ್ತೆ ಚಹಾ ಅಂತ. ಎಷ್ಟು ಹುಡುಕಿದ್ರು ಚಾನೇ ಸಿಕ್ಕಿಲ್ಲ. ಒಂದೆರಡು ಕಡೆ ಸಿಕ್ತು, ಬಟ್ ಫ್ಲಾಸ್ಕಲ್ಲೆಲ್ಲ ಹಾಕಿಟ್ಟಿರ್ತಾರಲ್ಲ ಆ ಥರ ಎಲ್ಲ ನಂಗೆ ಇಷ್ಟನೇ ಆಗಿಲ್ಲ. ಸೊ ಫೈನಲಿ ವೆಯ್ಟ್ ಮಾಡಿದ್ದಕ್ಕೂ ವರ್ತ್ ಅಂತಲೇ ಹೇಳ್ಬೋದು. ನಾನಂತೂ 2 ಕಪ್ ಕುಡ್ಕೊಂಡ್ಬಿಟ್ಟೆ ಚಾನ, ಅಷ್ಟು ಚೆನ್ನಾಗಿತ್ತು. ಸೊ ಇಲ್ಲಿ ಟೀ ಕುಡ್ಕೊಂಡು ಇನ್ನೇನು ರಿಟರ್ನ್ ಮನೆಗೆ ಓಡ್ತಾ ಇದ್ದೀವಿ. ಸೊ ಹೀಗಾಗಿತ್ತು ಇವತ್ತಿನ ಒಂದು ವ್ಲಾಗ್. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.